ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿರೋದು ಹೋಟೆಲ್ ಉದ್ಯಮದ ಮೇಲೆ. ಆದರೆ ಈಗ ಹೋಟೆಲ್ ಉದ್ಯಮ ಇವತ್ತು ಸ್ವಲ್ಪ ನಿರೀಕ್ಷೆಯನ್ನ ಇಟ್ಟುಕೊಂಡಿತ್ತು. ಇವತ್ತಿಂದ ನಮಗೆ ಸಿಲಿಂಡರ್ ಸಿಗಬಹುದು, 20% ಆದರೂ ಸಿಲಿಂಡರ್ ಸಿಗಬಹುದು ಅಂತ. ಬಟ್ ಅವರ ಬೇಡಿಕೆ ಇದ್ದಿದ್ದು 50% ಆದರೂ ನಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ಲಿ ಅಂತ ಹೇಳಿ. ಆದರೆ ಆಗಿದ್ದೇನು, ಬಂದಾಗ್ತಾ ಇರುವ ಹೋಟೆಲ್ಗಳಿಗೆ ಮತ್ತೆ ಸರ್ಕಾರ ಇಲ್ಲಿ ಬರೆಯನ್ನ ಎಳೆದಿದೆ. ಹೋಟೆಲ್ಗಳಿಗೆ ದಿನಕ್ಕೆ 1,000 ಸಿಲಿಂಡರ್, ಇದು ಸರ್ಕಾರ ಫಿಕ್ಸ್ ಮಾಡಿರೋದು. ಆದರೆ ಗ್ಯಾಸ್ ಸಿಗದೆ ಬಂದಾಗ್ತವ ರಾಜ್ಯದ ಹೋಟೆಲ್ಗಳು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಕಾರಣ ಆಲ್ಮೋಸ್ಟ್ ಈಗಾಗಲೇ ಒಂದು 30% ಹೋಟೆಲ್ಗಳು ಬಂದಾಗಿದೆ. ದಿನದಿಂದ ದಿನಕ್ಕೆ ಬಂದಾಗ್ತಾ ಇರುವ ಹೋಟೆಲ್ಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳು ಕೂಡ ಗ್ಯಾಸ್ ಸಿಲಿಂಡರ್ ಸಿಗದಿದ್ರೆ ಇನ್ನೊಂದೆರಡು ದಿನದಲ್ಲಿ ನಾವು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಈ ಮೂಲಕ ಸರ್ಕಾರ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ, ಇದು ಹೋಟೆಲ್ಗಳನ್ನೇ ಬಂದ್ ಮಾಡಿಸುವಂತಹ ರೀತಿಯಾಗಿ ಆಗತ್ತಾ ಅನ್ನುವ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಹಾಗಾದ್ರೆ ಈಗಾಗಲೇ ಸಿಲಿಂಡರ್ ಖಾಲಿ ಆಗ್ತಾ ಇದೆ. ಈಗ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಏನು, ಇದು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಇರೋದಷ್ಟೇ ಅದನ್ನೇ ಕೊಡೋದು ಅಂತ ಸರ್ಕಾರ ಹೇಳಿದೆ. ಗ್ಯಾಸ್ ಕೊರತೆ ಆಗಿರ್ಬೋದು, ಅದರ ಬಗ್ಗೆ ಇರುವಂತಹ ಗೊಂದಲಗಳಾಗಿರ್ಬೋದು, ಆತಂಕದ ಬಗ್ಗೆ ಈಗಾಗಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಅಲರ್ಟ್ ಕೂಡ ಆಗಿದೆ. ಆಹಾರ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆಯ ಮೇಲೆ ಸಭೆಗಳ ಆಗ್ತಾ ಇದೆ. ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ ಒಂದಷ್ಟು ಮಾನದಂಡಗಳನ್ನ ಕೂಡ ಈಗಾಗಲೇ ನಿಗದಿಪಡಿಸಲಾಗಿದೆ. ಆತಂಕಕ್ಕೆ ಯಾರು ಕೂಡ ಒಳಗಾಗಬಾರ್ದು, ನಾರ್ಮಲ್ ಬುಕ್ಕಿಂಗ್ ಇರಲಿ, ಡಬಲ್ ಮಾಡೋದು ಬೇಡ ಅನ್ನೋದನ್ನ ಈಗಾಗಲೇ ಸಚಿವರು ಕೂಡ ಹೇಳಿದ್ದಾರೆ. ಅಂದ್ರೆ ಅಡುಗೆ ಅನಿಲದ ಬಗ್ಗೆ ಈಗಾಗಲೇ ಸಾಕಷ್ಟು ಜನರಿಗೆ ಆತಂಕ ಇದೆ. ನಾಳೆ ನಾಡಿದ್ದು ನಾವು ಬುಕ್ಕಿಂಗ್ ಮಾಡಿದ್ರೆ ಸಿಗುತ್ತೋ ಇಲ್ವೋ, ಖಾಲಿ ಆದ್ರೆ ಏನು ಮಾಡೋದು, ಮುಂದೆ ಸಿಗುತ್ತೋ ಇಲ್ವೋ, ಎಷ್ಟು ದಿನ ಬೇಕು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಜನರಲ್ಲಿ ಇದೆ. ಸೊ ಇತಿಮಿತಿಯಾಗಿ ಸಿಲಿಂಡರ್ಗಳನ್ನ ಬಳಸಿ ಅನವಶ್ಯಕ ಬಳಕೆಗೆ ಕಡಿವಾಣ ಹಾಕಿ ಅಂತಾನು ಕೂಡ ಈಗಾಗಲೇ ಸಚಿವರುಗಳು ಹೇಳ್ತಾ ಇದ್ದಾರೆ, ಸರ್ಕಾರ ಹೇಳ್ತಾ ಇದೆ. ಕೇಂದ್ರದಿಂದ ಬರುವ ಸಿಲಿಂಡರ್ಗಳ ಬಳಕೆಗೆ ಮೂಲ ಸೌಕರ್ಯಗಳಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕು ಅಂತಾನು ಕೂಡ ಈ ಮೂಲಕ ಸರ್ಕಾರ ಕೇಳಿಕೊಂಡಿರುವಂತದ್ದು. ಬಹಳ ಎಮರ್ಜೆನ್ಸಿ ಇರುವಂತದ್ದು ಅಥವಾ ಮೂಲ ಸೌಕರ್ಯಗಳಿಗೆ ಇದು ಬೇಕೇ ಬೇಕು, ಅವಶ್ಯಕತೆ ಇದೆ. ಶಿಕ್ಷಣಕ್ಕೆ ಆಗಿರ್ಬೋದು ಅಥವಾ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಹೀಗೆ ಯಾವುದು ಬಹಳ ಇಂಪಾರ್ಟೆಂಟ್ ಇದೆ ಅವುಗಳಿಗೆ ಬೇಕಾದಂತಹ ರೀತಿಯಲ್ಲಿ ಸಿಲಿಂಡರ್ ಅನ್ನ ನಾವು ಕೊಡಬೇಕು. ಕೇಂದ್ರದಿಂದ ನಮಗೆ ಎಷ್ಟು ಬರುತ್ತೆ ಅದನ್ನ ಆ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗಾಗಿ ಅಡುಗೆ ಅನಿಲದ ಬಗ್ಗೆ ಯಾವುದೇ ರೀತಿಯಾದಂತಹ ನೀವು ಯೋಚನೆ ಮಾಡೋದು ಬೇಡ, ಗೊಂದಲ ಬೇಡ, ಆತಂಕ ಬೇಡ ಅನ್ನೋದನ್ನು ಕೂಡ ಸರ್ಕಾರ ಹೇಳ್ತಾ ಇದೆ. ಇನ್ನು ಈಗಾಗಲೇ 9,500 ಸಿಲಿಂಡರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಕೇಂದ್ರದಿಂದ ಬರುವಂತಹ ಗ್ಯಾಸ್ ಸಿಲಿಂಡರ್ನ ಲೆಕ್ಕ ಇದು. ಆದರೆ ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ಔಷಧ ಕಂಪನಿಗಳು, ಬೀಜ ಸಂಸ್ಕರಣಾ ಘಟಕಗಳಿಗೆ 4,200 ಸಿಲಿಂಡರ್ಗಳನ್ನು ನೀಡೋದು, 4,200 ಸಿಲಿಂಡರ್ನ ಮೀನುಗಾರಿಕೆ, ವಿಮಾನಯಾನ, ರೈಲ್ವೆ, ಕ್ಯಾಂಟೀನ್ಗಳಿಗೆ ಪೂರ್ಣ ಪ್ರಮಾಣದ ಗ್ಯಾಸ್ ಅನ್ನ ಕೊಡಬೇಕು ಅನ್ನುವಂತಹದ್ದನ್ನು ಕೂಡ ನಿರ್ಧಾರ ಮಾಡಲಾಗಿದೆ. ಸರ್ಕಾರಿ ಹೋಟೆಲ್, ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣ 1,200 ಸಿಲಿಂಡರ್ಗಳನ್ನಷ್ಟೇ ಕೊಡೋದು ಅನ್ನೋದನ್ನು ಕೂಡ ಸರ್ಕಾರ ಇಲ್ಲಿ ನಿರ್ಧಾರ ಮಾಡಿರುವಂಥದ್ದು. ಇದುವೇ ಈಗ ಹೋಟೆಲ್ ಮಾಲೀಕರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಇನ್ನು ಇಂದಿರಾ ಕ್ಯಾಂಟೀನ್, ಕೆಎಂಎಫ್ಗೂ ಕೂಡ ಪೂರ್ಣ ಪ್ರಮಾಣದ ಗ್ಯಾಸ್ ಅನ್ನ ಕೊಡಬೇಕು, 1,200 ಸಿಲಿಂಡರ್ಗಳನ್ನು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆಟೋ, LPGಗೆ ಪೂರೈಕೆಗೆ ಇತಿಮಿತಿಯಾಗಿ ಬಳಸಬೇಕು ಅನ್ನುವಂತಹ ನಿರ್ಧಾರದ ಜೊತೆಗೆ 2,540 ಸಿಲಿಂಡರ್ಗಳ ಪೂರೈಕೆಗೂ ಕೂಡ ಸರ್ಕಾರ ನಿರ್ಧಾರ ಮಾಡಿದೆ. 2,540 ಸಿಲಿಂಡರ್ಗಳಲ್ಲಿ ಆಟೋಗಳಿಗೆ 20% 30% ಈಗ ಕೊರತೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು 1,000 ಸಿಲಿಂಡರ್ನಲ್ಲಿ ಹೋಟೆಲ್ಗಳಿಗೆ ಪ್ರತಿದಿನ 1,000 ಸಿಲಿಂಡರ್ ಅಷ್ಟೇ ಅವರಿಗೆ ಪೂರೈಕೆ ಮಾಡೋದು ಅನ್ನೋದನ್ನು ಹೇಳಿದೆ. ಅವರ ಡಿಮ್ಯಾಂಡ್ 50% ಸಾಕಷ್ಟು, 22,000ದಷ್ಟು ಅವರ ಡಿಮ್ಯಾಂಡ್ ಇರುವಂಥದ್ದು. ಆದರೆ 1,000 ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆಟೋಗಳಿಗೆ ಆದ್ಯತೆ ಇರೋದ್ರಿಂದ ಈಗ ಹೋಟೆಲ್ಗಳಿಗೆ ಇದು ಸಮಸ್ಯೆಯಾಗಿ ಮಾರ್ಪಾಡು ಆಗ್ತಾ ಇರುವಂಥದ್ದು. ಇನ್ನು ಇಂಡಕ್ಷನ್ ಸ್ಟವ್ ಬಳಸಿ 1 ವಾರ ಸುಧಾರಿಸಿಕೊಳ್ಳಿ ಅಂತ ಹೇಳಿ ಸರ್ಕಾರ ಮನವಿಯನ್ನ ಮಾಡಿಕೊಳ್ತಾ ಇದೆ. ಜೊತೆಗೆ ಹೇಳ್ತಾನೂ ಕೂಡ ಇದೆ, ಸದ್ಯಕ್ಕಂತೂ ನಿಮ್ಮಲ್ಲಿ ಇರುವಂತಹ ಅಥವಾ ಪರ್ಯಾಯ ಮಾರ್ಗಗಳನ್ನು ಬಳಸ್ಕೊಳ್ಳಿ ಅನ್ನುವಂತಹ ವಿಚಾರವನ್ನ ಸರ್ಕಾರ ಇಲ್ಲಿ ಹೇಳ್ತಾ ಇದ್ದು, ಹೋಟೆಲ್ ಸಿಬ್ಬಂದಿಯ ಊಟಕ್ಕೆ ತೊಂದರೆ ಆಗದಂತೆ ಸಿಲಿಂಡರ್ ಅನ್ನ ಕೊಡುವಂಥದ್ದು, ಸಿಲಿಂಡರ್ನ ಬಳಕೆಯನ್ನ ಮಾಡಿ ಅಂತ ಹೇಳ್ತಾ ಇದೆ. 500 ಸಿಲಿಂಡರ್ ಅನ್ನ ಕೊಡುವಂಥದ್ದು ಯಾವ್ಯಾವುದಕ್ಕೆ ಅಂತ ನೋಡೋದಾದ್ರೆ, ಕೃಷಿ ಆಗಿರ್ಬೋದು, ಕಾರ್ಪೊರೇಟ್ ಕ್ಯಾಂಟೀನ್ ಸಂಬಂಧಪಟ್ಟಂತೆ 500 ಸಿಲಿಂಡರ್ಗಳನ್ನು ಪೂರೈಕೆ ಮಾಡುವಂತಹ ನಿರ್ಧಾರ ಆಗಿದೆ. ಜೊತೆಗೆ ಆಹಾರ ಉತ್ಪನ್ನ ಕಂಪನಿಗಳಿಗೂ ಕೂಡ ಈ ಒಂದು 500 ಸಿಲಿಂಡರ್ಗಳಲ್ಲಿ ಸಿಲಿಂಡರ್ ಅನ್ನು ಪೂರೈಕೆ ಮಾಡುವಂಥದ್ದು, ಇತರೆ ಬಳಕೆಗೆ 100 ಸಿಲಿಂಡರ್ ಅನ್ನ ಪೂರೈಕೆ ಮಾಡೋದಕ್ಕೂ ಕೂಡ ಈಗ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿಯೇ ಇದೀಗ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಹೋಟೆಲ್ ಉದ್ಯಮದವರಿಗೆ ಈಗ ದೊಡ್ಡ ಶಾಕ್ ಅನ್ನೇ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿರುವ KH ಮುನಿಯಪ್ಪ ಇವತ್ತು ಸಭೆ ಮಾಡಿದ ನಂತರ ಮಾತನಾಡಿದ್ದಾರೆ. Education institutions
pharmaceutical industry, seed processing industry, fisheries industry, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಹೋಟೆಲ್ ಬಹಳ ಮುಖ್ಯವಾದಂಥ ವಿಷಯ ಆದರೂ ಕೂಡ ನಾವು ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸಿದೆ ಅಂತ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಅವ್ರಿಗೆ ಹೇಳ್ತೀನಿ, ಹೋಟೆಲ್ ಮಾಲೀಕರಿಗೆ ಅವಕಾಶ ಇದೆ, ಅವರು ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸಬೇಕು. ಅವೈಲಬಿಲಿಟಿ ಎಷ್ಟು ಉಳಿದೆ, ಈ ಎಸೆನ್ಷಿಯಲ್ ಸರ್ವಿಸಸ್ ಬಿಟ್ರೆ 1,000 ಸಿಲಿಂಡರ್ ಒಂದು ದಿನಕ್ಕೆ ನಮಗೆ ಅವಕಾಶ ಇದೆ. ಇದನ್ನ ಎಂಟೈರ್ ಹೋಟೆಲ್ ಇಂಡಸ್ಟ್ರಿ ಅವರಿಗೆ ಕೊಡ್ತೇವೆ. ಅವ್ರಿಗೊಂದು ಅಸೋಸಿಯೇಷನ್ ಇದೆ ಮತ್ತು ಡಿಸ್ಟ್ರಿಬ್ಯೂಟರ್ ರಿಜಿಸ್ಟ್ರು ಇವೆಲ್ಲ ಇದೆ, ಹೋಟೆಲ್ಸ್ ರಿಜಿಸ್ಟ್ರೇಷನ್ ಕೂಡ ಇದೆ. ಇದನ್ನ ಆಧಾರಪಟ್ಟು ಏನೆಲ್ಲ ಸರ್ವಿಸ್ ಮಾಡೋರ್ಗೆ ಊಟ ಮಾಡ್ಕೊಳ್ಳೋಕೆ ಅವಕಾಶ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ಆ ಸರ್ವಿಸ್ ಮಾಡೋರು ಊಟಕ್ಕೆ ಎಲ್ಲಿ ಹೋಗಕ್ಕಾಗಲ್ಲ. ಒಂದು ವಾರ ಇದನ್ನು ಸುಧಾರಿಸಿಕೊಂಡ್ರೆ ಬಹುತೇಕ ಮೂಮೆಂಟ್ ಚೆನ್ನಾಗಿದೆ. ನಮ್ಗಿನ್ನೂ ಹೆಚ್ಚಿನ ಹಡಗುಗಳು ಬರೋದಿದೆ. ಅದರ ಮುಖಾಂತರ ಮುಂದಿನ ವಾರದಿಂದ ಸುಧಾರಿಸ್ತೀವಿ ಅಂತ ಆಶಾಭಾವನೆ ಇದ್ದೀವಿ. ಇವತ್ತಂತ 20% ಸಿಲಿಂಡರ್ ಪೂರೈಕೆ ಆಗಬಹುದೇನೋ ಅನ್ನುವಂತಹ ಆಶಾಭಾವನೆಯಲ್ಲಿ ಇದ್ರೂ ಹೋಟೆಲ್ ಉದ್ಯಮದವರು, ಆದರೆ 1,000 ಸಿಲಿಂಡರ್ಗೆ ಈಗ ಲಿಮಿಟ್ ಮಾಡಿದ್ದಾರೆ. ಹಾಗಾದ್ರೆ 1,000 ಸಿಲಿಂಡರ್ ಸಾಕಾಗತ್ತಾ ಅನ್ನುವಂತಹ ಪ್ರಶ್ನೆಗೆ ಹೋಟೆಲ್ ಉದ್ಯಮದವರು ಏನು ಹೇಳ್ತಾ ಇದ್ದಾರೆ? ರಾಜ್ಯದ ಹೋಟೆಲ್ಗಳಿಗೆ ಪ್ರತಿನಿತ್ಯ 36,000 ಸಿಲಿಂಡರ್ ಅಗತ್ಯ ಇದೆ ಅನ್ನೋದನ್ನು ಕೂಡ ಹೋಟೆಲ್ ಉದ್ಯಮದವರು ಹೇಳ್ತಿದ್ದಾರೆ. ಬೆಂಗಳೂರಿಗೆ 60% ಸಿಲಿಂಡರ್ ಬೇಕಾಗುತ್ತೆ, ಅಂದ್ರೆ 22,000 ಸಿಲಿಂಡರ್ ಅಗತ್ಯ ಇದೆ. ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕಲ್ಲ. ರಾಜ್ಯಕ್ಕೆ 36,000 ಸಿಲಿಂಡರ್ಗಳು ಅಗತ್ಯತೆ ಇದೆ. 22,000 ಸಿಲಿಂಡರ್ಗಳ ಜಾಗಕ್ಕೆ 1,000 ಸಿಲಿಂಡರ್ ಕೊಟ್ರೆ ಸಾಕಾಗತ್ತಾ? ಏನೂ ಸಾಲಲ್ಲ. ಪರ್ಯಾಯ ವ್ಯವಸ್ಥೆಗಳಿಗೂ ಕೂಡ ಇಲ್ಲಿ ಅವಕಾಶಗಳು, ಸಾಧ್ಯತೆಗಳು ಕಡಿಮೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಗ್ಯಾಸ್ ಸಿಗದೆ ಹೋಟೆಲ್ ಪಿಜಿಗಳು ಬಂದ್ ಆಗೋದು ಇಲ್ಲಿ ನಿಶ್ಚಿತ ಅನ್ನೋದನ್ನ ಗಮನಿಸಬೇಕು. ಕೆಲ ಹೊತ್ತಿನಲ್ಲೇ ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರು ತುರ್ತು ಸಭೆಯನ್ನ ಕೂಡ ಮಾಡ್ತಾರೆ. ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾರೆ. ಮುಂದಿನ ಹೋರಾಟದ ನಿರ್ಧಾರವನ್ನ ಕೂಡ ಕೈಗೊಳ್ತಾರೆ. ಹೋಟೆಲ್ಗಳನ್ನ ಬಂದ್ ಮಾಡುವ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಮೊನ್ನೆ ಅವರು ಕೂಡ ಹೇಳ್ತಾ ಇದ್ರು, ಹೋಟೆಲ್ ಮಾಲೀಕರುಗಳು ಅಥವಾ ಸಂಘದವರು, ಸದ್ಯಕ್ಕಂತ ನಾವು ಹೋಟೆಲ್ ಬಂದ್ ಮಾಡಲ್ಲ ಅನ್ನೋದನ್ನ ವಿಚಾರ ಹೇಳ್ತಾ ಇದ್ರು. ಬಟ್ ಈಗ ಗೊತ್ತಿಲ್ಲ ಅವರ ನಿರ್ಧಾರ ಏನಾಗಿರುತ್ತೆ ಅಂತ. ಹೋಟೆಲ್ ಬಂದ್ ಆದ್ರೆ 100 ಕೋಟಿಗೂ ಅಧಿಕ ನಷ್ಟದ ಲೆಕ್ಕಾಚಾರವನ್ನ ಕೂಡ ಈಗಾಗಲೇ ಅವರು ಹೇಳ್ಕೊಂಡಿದ್ದಾರೆ. ಇದರಿಂದ ಸಾಕಷ್ಟು ನಷ್ಟ ಆಗುತ್ತೆ. ಆಲ್ಮೋಸ್ಟ್ ಅವರೇ ಕೊಟ್ಟಿರುವಂತಹ ಲೆಕ್ಕದ ಪ್ರಕಾರ 100 ಕೋಟಿಗೂ ಜಾಸ್ತಿ ನಷ್ಟ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಕೂಡ ಈಗಾಗಲೇ ಹಾಕಿಕೊಳ್ಳಲಾಗಿದೆ. ಹಾಗಾಗಿ ಇದೀಗ ಹೋಟೆಲ್ ಮಾಲೀಕರು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ಎಸೆನ್ಷಿಯಲ್ ಸರ್ವಿಸ್ಗೆ ನಾವು ಸಿಲಿಂಡರ್ನ ಕೊಡಲೇಬೇಕು ಅನ್ನುವಂಥದ್ದನ್ನ ಸರ್ಕಾರ ಹೇಳಿದೆ. ಬಟ್ ಪರ್ಯಾಯ ಮಾರ್ಗಗಳನ್ನ ನೀವು ಅನುಸರಿಸಿ ಅನ್ನೋದನ್ನ ಕೂಡ ಈಗಾಗಲೇ ಸರ್ಕಾರ ಹೇಳಿರೋದು. ಮುಂದಿನ ವಾರದಿಂದ ನಾವು ಹೆಚ್ಚಿನ ಸಿಲಿಂಡರ್ಗಳನ್ನು ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಸರ್ಕಾರ ಕೊಟ್ಟಿದೆ. ಬಟ್ ಗೊತ್ತಿಲ್ಲ ಸಿಚುವೇಶನ್ ಏನಾಗುತ್ತೆ, ಯಾವ ರೀತಿಯಂತಹ ಪರಿಸ್ಥಿತಿ ಬರ್ಬೋದು ಅಂತೇಳಿ. ಹಾಗಾಗಿ ಪರ್ಯಾಯ ಮಾರ್ಗಗಳನ್ನು ಅನುಸರಿಸಿ ಅಂತ ಹೇಳಿದ್ರು ಕೂಡ ಇದು ಹೋಟೆಲ್ ಮಾಲೀಕರಿಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಏನು ತೆಗೆದುಕೊಳ್ತಾರೆ ನಿರ್ಧಾರ ಅನ್ನೋದನ್ನ ಕಾದು ನೋಡಬೇಕು.